ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಮಾ. ಇವತ್ತು ಪಿಜ್ಜಾ ಹೇಗೆ ಮನೇಲಿ ಮಾಡ್ಕೊಳ್ಳೋದು, ಪಿಜ್ಜಾ ಬೇಸ್ ಹೇಗೆ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ಕಡಿಮೆ ಖರ್ಚಿನಲ್ಲಿ ಹೊರಗಡೆ ಸಿಗುವಂಥ ಪಿಜ್ಜಾನ ಮನೇಲಿ ನಾವು ಹೇಗೆ ಮಾಡೋದು ಅದೇ ರುಚಿಯಲ್ಲಿ ಅಂತ ಇವತ್ತು ನಾವು ನೋಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ಬೌಲ್ಗೆ 1/4 ಕಪ್ ನಾನಿಲ್ಲಿ ನೀರು ತೊಗೊಂಡು 1 ಚಮಚ ಸಕ್ಕರೆಯನ್ನು ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅರ್ಧ ಚಮಚ ಡ್ರೈ ಈಸ್ಟ್ನ ನಾನಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 10 ನಿಮಿಷ ಇದನ್ನು ಮುಚ್ಚಿಟ್ಟು ಆಮೇಲೆ ಹೇಗಾಗಿದೆ ಅಂತ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಈಗ 10 ನಿಮಿಷ ಆಗಿದೆ, ನೀವೀಗ ನೋಡ್ಬೋದು ಹೇಗಾಗಿದೆ ಅಂತ. ಈ ಸಮಯದಲ್ಲಿ ನಾನೀಗ 2/4 ಕಪ್ಪಷ್ಟು ಮೈದಾ ಹಿಟ್ಟನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲನೂ ಮಿಕ್ಸ್ ಮಾಡಿ ಚೆನ್ನಾಗಿ ನಾವು ಕಲಿಸ್ಕೋಬೇಕು. ಗಂಟು ಇಲ್ಲದೆ ಇರೋ ಹಾಗೆ ನಾವು ನೀಟಾಗಿ ಕಲಿಸ್ಕೋಬೇಕು. ಈಗ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಈಗ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ನಾವು ಒಂದು ಪ್ಲೇಟ್ ಕವರ್ ಮಾಡಿ 2 ಗಂಟೆಗಳ ಕಾಲ ಅದನ್ನು ಹಾಗೆ ಬಿಡಬೇಕು. 2 ಅವರ್ ಆದಮೇಲೆ ಹೇಗಿದೆ ಅಂತ ನೀವು ನೋಡ್ಬೋದು. ಈಗ ಇದನ್ನು ಇವಾಗ ಚೆನ್ನಾಗಿ ಕೈಯಲ್ಲಿ ನಾದ್ಕೋಬೇಕು. ಈಗ ನೋಡ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಸಾಫ್ಟಾಗೆ. ಈಗ ಒಂದು ಪ್ಲೇಟಿಗೆ ನಾನಿಲ್ಲಿ ಮೈದಾ ಹಿಟ್ಟನ್ನ ಸ್ಪ್ರೆಡ್ ಮಾಡಿಕೊಂಡು ಈಗ ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಕೈಯಲ್ಲಿ ನಾದ್ಕೊಂಡಾದ್ಮೇಲೆ ಈಗ ನಾನಿಲ್ಲಿ ಲಟ್ಟಿಸ್ಕೊತಾ ಇದ್ದೀನಿ. ಮೈದಾ ಹಿಟ್ಟನ್ನು ನಾನು ಸ್ವಲ್ಪ ಇದ್ರ ಮೇಲೆ ಹಾಕ್ಕೊಂಡು ಈಗ ನಾನು ಲಟ್ಟಿಸ್ಕೊತಾ ಇದ್ದೀನಿ. ರೌಂಡ್ ಶೇಪ್ ಬರಲಿ ಅಂತ ಕೆಲವರು ಅದನ್ನು ಕಟ್ ಮಾಡ್ತಾರೆ. ಕಟ್ ಮಾಡಿದ್ರೆ ಬೇಸು ಸರಿಯಾಗಿ ಬರೋದಿಲ್ಲ, ಹಾಗಾಗಿ ಕಟ್ ಮಾಡಬಾರ್ದು. ನೋಡಿ, ಜಾಸ್ತಿ ದಪ್ಪಗೂ ಇಲ್ಲ, ಜಾಸ್ತಿ ತೆಳ್ಳಗೂ ಇಲ್ಲ, ಇಷ್ಟಿದ್ರೆ ಸಾಕು. ಈಗ ನಾನು ಒಂದು ಫೋರ್ಕ್ ಸಹಾಯದಿಂದ ಅದನ್ನು ಹೋಲ್ಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಪಿಜ್ಜಾ ಉಬ್ಬಿ ಬರಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ. ಈಗ ನಮ್ಮ ಪಿಜ್ಜಾ ಬೇಸ್ ರೆಡಿ ಇದೆ. ಈಗ ನಾನು ಅದೇ ಥರ ಇನ್ನೊಂದು ಬೇಸ್ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕ್ಲಾತಿಂದ ಅದನ್ನು ಕವರ್ ಮಾಡ್ತಾ ಇದ್ದೀನಿ. ಈಗ ಇದನ್ನು 10 ನಿಮಿಷ ರೆಸ್ಟಲ್ಲಿ ಇಡಬೇಕು. 10 ನಿಮಿಷದವರೆಗೂ ಈಗ ಒಂದು ತವನ ಬಿಸಿ ಮಾಡಿಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ನ ನಾನು ಈ ಥರ ಇಡ್ತಾ ಇದ್ದೀನಿ. ಅದು ಬಿಸಿ ಆದಮೇಲೆ ಈಗ ನೋಡ್ಬೋದು ನೀವು 10 ನಿಮಿಷ ಆದಮೇಲೆ ಪಿಜ್ಜಾ ಬೇಸ್ ಹೇಗೆ ಉಬ್ಬಿ ಬಂದಿದೆ ಅಂತ, ಎಷ್ಟು ದಪ್ಪ ಇದೆ ಅಂತ. ಈಗ ನಾನು ಇದನ್ನು ಆ ಪ್ಲೇಟ್ ಮೇಲೆ ನಿಧಾನಕ್ಕೆ ಹಾಕ್ತಾ ಇದ್ದೀನಿ. ಒಂದು ಲಿಡ್ಡನ್ನು ಕವರ್ ಮಾಡಿ ಅದನ್ನು 3 ನಿಮಿಷ ಬೇಯಿಸಿದ್ರೆ ಸಾಕು. ಅದನ್ನೇನು ಜಾಸ್ತಿ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ. ಈಗ ನೋಡ್ಬೋದು ನೀವು ಪಿಜ್ಜಾ ಬೇಸ್ ಎಷ್ಟು ಚೆನ್ನಾಗೇ ಉಬ್ಬಿ ಬಂದಿದೆ ಅಂತ, ಫ್ಲಫಿಯಾಗಿ ಎಷ್ಟು ಸಾಫ್ಟಾಗಿದೆ ಅಂತ. ಹೊರಗಡೆ ಅಂಗಡಿಯಲ್ಲಿ ಮಾಲಲ್ಲಿ ಸಿಗೋ ಥರನೇ ಈಗ ಪಿಜ್ಜಾ ಬೇಸ್ ಮನೇಲಿ ನಾವು ಈಸಿಯಾಗಿ ಸಿಂಪಲ್ಲಾಗಿ ರೆಡಿ ಮಾಡ್ಬೋದು. ಅದೇ ಥರ ಇನ್ನೂ ಒಂದನ್ನು ನಾನು ಇಟ್ಟು 3 ನಿಮಿಷ ಅದನ್ನು ನಾನು ಬೇಕ್ ಮಾಡ್ತೀನಿ. ಅದು ಬೆಂದ ಮೇಲೆ ಹೇಗಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ಲಿಡ್ ಕವರ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈಗ ಇನ್ನೊಂದು ಪಿಜ್ಜಾ ಬೇಸ್ ಕೂಡ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ಫ್ಲಫಿಯಾಗಿ ಸಾಫ್ಟಾಗಿ. ಈಗ ನಾವು ಪಿಜ್ಜಾ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಪಿಜ್ಜಾ ಬೇಸ್ ತಣ್ಣಗಾದ್ಮೇಲೆ ಪಿಜ್ಜಾ ಪಾಸ್ತಾ ಸಾಸ್ನ ನಾನಿಲ್ಲಿ ಅದಕ್ಕೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ನಾನಿಲ್ಲಿ ಈರುಳ್ಳಿನ ದೊಡ್ಡದಾಗಿ ಕ್ಯೂಬ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದನ್ನು ನಾನು ಅದ್ರ ಮೇಲೆ ಇಡ್ತಾ ಇದ್ದೀನಿ. ಈಗ ಚೀಸ್ನ ಅದ್ರ ಮೇಲೆ ನಾನು ಹಾಕ್ತಾ ಇದ್ದೀನಿ. ಚೀಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕೋಬೋದು. ಕೆಲವ್ರಿಗೆ ಚೀಸ್ ಅಂದರೆ ತುಂಬ ಇಷ್ಟ ಇರುತ್ತೆ, ನಿಮಗೆ ಹೇಗೆ ಬೇಕೋ ನೋಡಿ ಹಾಕ್ಕೊಳ್ಳಿ. ಏರ್ ಫ್ರೈಯರಲ್ಲಿ ಪಿಜ್ಜಾ ಮಾಡ್ತಾ ಇರೋದ್ರಿಂದ 5 ನಿಮಿಷ ಫ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪಿಜ್ಜಾನ ನಾನು ಅದರಲ್ಲಿ ಇಡ್ತಾ ಇದ್ದೀನಿ. ಈಗ 180 ಡಿಗ್ರಿಯಲ್ಲಿ 10 ನಿಮಿಷ ನಾವೀಗ ಪಿಜ್ಜಾನ ಬೇಕ್ ಮಾಡಬೇಕು. 10 ನಿಮಿಷ ಬೇಕಾದಮೇಲೆ ಪಿಜ್ಜಾನ ನೀವು ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ, ಹೊರಗಡೆ ಡೊಮಿನೋಸಲ್ಲಿ ಸಿಗೋ ಥರ ಪಿಜ್ಜಾ ಸೂಪರಾಗಿ ಬಂದಿದೆ. ಈಗ ನಾನಿಲ್ಲಿ ಆರಿಗೆನೋ ಮತ್ತು ಚಿಲ್ಲಿ ಫ್ಲೇಕ್ಸ್ನ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ. ಈಗ ಡೊಮಿನೋಸ್ ಥರ ಅದೇ ರುಚಿಯಲ್ಲಿ ಮನೆಯಲ್ಲೇ ಮಾಡಿದಂಥ ಆನಿಯನ್ ಪಿಜ್ಜಾ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇದೇ ಥರ ಹೆಚ್ಚು ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.